ಕಾಂತಾರ ಮಹಿಮೆ ಕಾಂತಾರ ಬಂದ ಮೇಲೆ ಇಷ್ಟು ಜನ ಆಗ್ತಿರ್ಲಿಲ್ಲ. ಈಗ ಒಂದ್ ಕಡೆ ಕೋಲ ಆದ್ರೆ ಸಾವಿರಾರು ಜನ ಆಗ್ತಾರೆ. ಬೊಬ್ಬರಿ, ಚೌಡಿ, ಪಂಜುರಳಿ, ಕಲ್ಕುಡ್ಕ, ಜುಮಾರಿ ಎಲ್ಲ ದೈವ. ನಿಮ್ದು ಈಗ ಹಾಲಿ ಮಾಡೋದು ಬಿಟ್ಟರೆ ಈಗ ನೀವು ಬೇರೆ ಟೈಮಿಗೆ ಎಂತ ಕೆಲಸ ಮಾಡ್ತೀವಿ? ಬೇರೆ ಟೈಮ್ ಮೊದಲೆಲ್ಲ ಕ್ವಾಲ್ಕೆಲ್ಲ ಹೊಟ್ಟಿದ್ವಿ, ಎಲ್ಲ ಹೋಗಿ ಕಮ್ಮಿ. ಅಂದರೆ ಈಗ ಎಲ್ಲ ಹುಡುಗರ ಮಕ್ಕಳೆಲ್ಲ ಆಗಿದೆ. ಸ್ವಲ್ಪ ಎನರ್ಜಿ ಬೇಕು. ಅಂದರೆ ದೈವ ನರ್ತನಕ್ಕೆ ಹೋಗ್ತಾ ಇದ್ರ ನೀವು? ಮೊದಲು ಹೋಗ್ತೀವಿ. ಅಲ್ಲ ಈಗಲೂ ಹೋಗ್ತೇನೆ, ಹೋಗೋದಿಲ್ಲ ನಡೆ ಅಪರೂಪ ಮಾತ್ರ. ಅಲ್ಲ ನೀವು ಸಹಾಯಕರೇ ಹೊತ್ತು ನರ್ತಕರೇ ಹೊತ್ತು ದೇವರು ಬರ್ತದೆ. ಹೌದು, ನಾವು ನಮ್ಮ ಇಲ್ಲಿಗ ಸಿರಿಯರ ಇಲ್ಲೆಲ್ಲ ಕಾಲ್ ಹಾಕಿದ್ರೆ ನಾವೇ. ಹಾಂ, ಮೊದಲೆಲ್ಲ ಬೇರೆ ಕಡೆ ಎಲ್ಲ ಹೋಗ್ತಿದ್ವಿ, ಈಗೆಲ್ಲ ಹುಡುಗರ ಮಕ್ಕಳೆಲ್ಲ ಇಲ್ಲ. ಈಗ ನಿಮ್ಮಲ್ಲಿ ಸ್ವಲ್ಪ ಅದೊಂದು 1 ವರ್ಷ ಈಚೆಗೆ ಸ್ವಲ್ಪ ಜನ ಹೋಗಿ ಬರ್ತಾರೆ. ಇದಾಗ್ತೈತಿ ಕಾಂತಾರ ಮಹಿಮೆ. ಕಾಂತಾರ ಬಂದ ಮೇಲೆ ಇಷ್ಟು ಜನ ಆಗ್ತಿರ್ಲಿಲ್ಲ. ಈಗ ಒಂದ್ ಕಡೆ ಕೋಲ ಆದ್ರೆ ಸಾವಿರಾರು ಜನ ಆಗ್ತಾರೆ. ಅಂದ್ರೆ ಹೊರಗಿನವ್ರು ಬರ್ತಿದ್ದಾರೆ ಅಂತನಾ? ಇಲ್ಲ, ಹೊರಗಡೆನವ್ರೆ. ಲೋಕಲ್ ದೈವರ ಮೇಲೆ ಭಕ್ತಿ, ನಮ್ಮ ದೈವದ ಮನೆ ನಾವು ಹೋಗಿ ಹೋಗ್ತಿತ್ತು. ಈ ಹೊರಗಡೆ ತುಂಬಾ ಜನ ಬರ್ತಾರೆ ನೋಡ್ಲಿಕ್ಕೆ. ಆಸಕ್ತಿನೂ ಹುಟ್ಟಿದೆ. ಆಮೇಲೆ ಫಸ್ಟ್ ಆಫ್ ಆಲ್ ಇಂಥದ್ದೊಂದು ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ ಬಿಟ್ರೆ ಹೊರಗಡೆ ಗೊತ್ತಿರಲಿಲ್ಲ. ಅಂದ್ರೆ ಮೊದಲಾಗಿ ನಾವು ಕುಟುಂಬದಲ್ಲಿ ಮಾತಾಡ್ಬೇಕು, ಈಗ ಹಂಗಲ್ಲ, ಎಲ್ಲ ಬಂದು ಬರ್ತೀವಿ. ಈಗ ಎಲ್ಲ ಕಾಂತಾರ ಪಿಕ್ಚರ್ ಬಂದ. ಈಗ ಹುಡುಗರ ಮಕ್ಕಳೆಲ್ಲ ಆಕ್ಚುಲಿ ಅದ್ರ ಮೇಲೆ ಅಂದ್ರೆ ದೈವ ನರ್ತನಕ್ಕೆ ಇಂಟ್ರೆಸ್ಟ್ ತೋರಿಸ್ತಿರೋದು ಈಗ ಇತ್ತೀಚೆಗೆ ಅಷ್ಟೇನಾ? ಈ ಜನಾಂಗದಲ್ಲೂ ಕೂಡ ಯಂಗ್ಸ್ಟರ್ಸ್ ಬರ್ತಿರ್ಲಿಲ್ಲ ಮೊದಲೆಲ್ಲ. ಅವ್ರ IT BT ಬೇರೆ ಬೇರೆ ಹೋಗಿ ಹೋಟೆಲ್ ಅವರಿಗೆ ಹೋಗ್ತಿದ್ರು. ಅಂದ್ರೆ ಈಗ ಸ್ವಲ್ಪ ಅಡ್ಡಿಲ್ಲ, ಕಾಲ್ ಒಂದು ಬೆಲೆ ಇತ್ತು ನಿಮ್ಮ ಕಾಯಂ ಹೋಗ್ತಾರೆ ಕಾಲ್. ಅದಕ್ಕೇನಂತ ಇಂಥದ್ದೇ ವಿದ್ಯೆ ಇರಬೇಕು ಅಥವಾ ಇಂತಿಷ್ಟು ತಿಳ್ಕೊಂಡಿರ್ಬೇಕು ಅಂತ ಏನಾರು ಇದೆಯಾ? ದೈವ ನರ್ತನಕ್ಕೆ ತಿಳ್ಕೊಡೋದಂటే ಇದೆಲ್ಲ ಮಾಡುವುದೆಲ್ಲ ಕಲಿಬೇಕು. ಕೋಲ ಕಟ್ಟುವ ಸಂಪ್ರದಾಯ ಎಲ್ಲ ಹೇಗೆ ಹೇಗೆ ಯಾವ್ದಕ್ಕೆ ಹೇಗೆ ಮಾಡಬೇಕು. ಇದೇ ಬಣ್ಣ, ಇದೇ ಕಣ್ಣು, ಇದೇ ಚಿಟ್ಟೆ ಅಂತ ಒಂದು ಅದನ್ನೇ ಮಾಡೋದು ನಮ್ಗೆ ಗೊತ್ತಾಗಲ್ಲ. ಈ ಕಲ್ಕುಡ್ಕಂಗೆ ಒಂದು ನಮೂನೆ, ಪಂಜುರ್ಲಿಗೆ ಒಂದು ನಮೂನೆ, ಬಣ್ಣದಲ್ಲೆಲ್ಲ ಯಾವ್ಯಾವ ರೀತಿ ದೈವಗಳಿದೆ ಸರ್? ದೈವ ಕೆಲವು ದೈವ ಇದೆ, ಲೆಕ್ಕ ಮಾಡಿ. ಬೊಬ್ಬರಿ, ಚೌಡಿ, ಪಂಜುರಳಿ, ಕಲ್ಕುಡ್ಕ, ಜುಮಾರಿ ಎಲ್ಲ ದೈವ ಇದೆ. ಅಂದರೆ ಒಂದೊಂದು ದೈವಕ್ಕೆ ಒಂದೊಂದು ದೈವಾರಾಧನೆನೂ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ರೀತಿ. ಬೇರೆ ಬೇರೆ
ಹಾಕೋ ವೇಷಭೂಷಣ ಇರ್ಬೋದು, ನಡೆಸುವಂತ ಕಾರ್ಯಚಟುವಟಿಕೆಗಳು ಎಲ್ಲ ಬೇರೆ ತರ. ಈ ಪಂಜುರ್ಲಿ ಕಲ್ಕೊಟ್ಟ ಇದಲ್ಕಾರ ಅಣಿ ಉಂಟು, ಬೇರೆ ಊಟ ಕೆಲವು ಅಣಿ ಇರೋದಿಲ್ಲ. ಏನಿರಲ್ಲ ಅದು ಅಣಿ ಅಂತ ಅದು ಎಲ್ಲ ನಿಮಗಳಿಗಿರಲ್ಲ, ಕಲ್ಕೊಟ್ಟಂಗಿರುತ್ತೆ. ಹೌದು, ಪಂಜುರ್ಲಿ ಧೂಮಾವತಿ. ಹಾಯಿಗಳು ಇವಕ್ಕೆಲ್ಲ ಬೇರೆ ಬೇರೆ ಇದೆ. ಮತ್ತು ಬಣ್ಣದಲ್ಲೂ ಬದಲಾವಣೆ ಅಲ್ಲ, ಹಾಯಿಗಳಿಗೆ ಬೇರೆ ಬಣ್ಣ, ಈ ಬರೀ ಹಾಯಿಗಳಿಗೆ ಜಾಸ್ತಿ ಅಲ್ಲ. ಯಾವುದು ತುಂಬ ಕಷ್ಟ? ಕೋಲೆ ಎಲ್ಲವೂ ಕಷ್ಟ ಇಲ್ಲ. ಕೆಲವು ಕೋಲೆ ರಾತ್ರಿ 9 ಗಂಟೆ ಶುರುವಾದ್ರೆ ಬೆಳಗ್ಗೆ 10-11 ಗಂಟೆ ಆಗೋದು ಇರುತ್ತೆ ಕೆಲವು. ಟ್ಯಾಂಕ್ಲ ಎಲ್ಲ ಇಲ್ಲಿ ಬರೀ ಪಾಣಾರ್ರೆ ಇರೋದಾ ಸುತ್ತಮುತ್ತ ಎಲ್ಲ? ಅಲ್ಲ ಬೇರೆ ಬೇರೆ ಜಾತಿ ಎಲ್ಲ ಇದ್ದಾರೆ. ಹೌದು, ಇಲ್ಲೇ ಒಂದು 3-4 ಮನೆ, ಅಲ್ಲಿ 3 ಮನೆ ಉಂಟು ಲೈನಿಗೆ, ಇದೊಂದು 4. ಒಟ್ಟು ಎಷ್ಟು ದೈವ ನರ್ತಕರಿದ್ದಾರೆ ಇಲ್ಲಿ? ಇಲ್ಲ 4 ಜನ ಇದ್ದಾರೆ ಈ ಮನೆಯಲ್ಲಿ. ಮತ್ತು ನಮ್ಮ ಮನೆಯಲ್ಲಿ ನಾನೊಬ್ಬನೇ. ಮತ್ತು ಮಕ್ಕಳ ಹೋಗೋದಿಲ್ಲ. ಮಕ್ಕಳು 2 ಗಂಡು ಗಡ 2. ಒಬ್ಬ ಕಾಂಕ್ರೀಟಿಗೆ ಹೊಸ, ಮತ್ತೊಬ್ಬ ಬೇಕ್ರಿಯಲ್ಲಿದ್ದ ಬಿಲ್ಕಲ್ಕಟ್ಟೆಯಲ್ಲಿ. ಇಲ್ಲ 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 ಅಲ್ಲ ಮಗನೇ ಇನ್ನು ಈ ಮಕ್ಕಳೆಲ್ಲ ನಮ್ಮಿದ್ರಲ್ಲಿ ಯಾರಿಲ್ಲ. ಒಂದು ತನಕ ಈ ಬರೀ ಸ್ವಲ್ಪ ಕಮ್ಮಿ, ಚಂಕಲ ಎಲ್ಲ ಜಾಸ್ತಿ. ಎಷ್ಟು ಕೊಡ್ತಾರೆ ಅದಕ್ಕೆ? ಒಂದು ದೈವಕ್ಕೆ 10,000 ಹಿಂಗೋರಿ. 10,000 ಏನೊಂದು 12 ಅವರ್ ಇರುತ್ತೆ. 10-15 ಅವರಿಗೂ ತಗೊಂಡು 15 ಅವರ್ವರೆಗೂ ಇರುತ್ತೆ. 15,000ವರೆಗೂ ತಗೊಂಡು ಈ ಬೊಬ್ಬು ಕೋಲ ಇದೆಲ್ಲ ಅಂದರೆ. ಆದ್ರೂ ಅದು ನೋಡಿ, ಜೀವನಕ್ಕೆ ಈಸಿ ನಾ ಹೇಳಿಲ್ಲ ಗೊತ್ತಾ, ಅದು ವರ್ಷ ಸಿಗುದು ಒಂದು 10-20 ಅಷ್ಟೇ ಅಷ್ಟೇ ಅಷ್ಟೇ. ಇಲ್ಲಿ ಬಾಣ ಡೈಲಿ ಸಿಕ್ತು ಅಷ್ಟು ಒಂದು 6 ತಿಂಗಳು ಅಂದ್ರೆ ಪಾಲ ಸೀಸನ್ 2 ತಿಂಗಳಾಗ, ಪಾಲ ಸೀಸನ್ ಇತ್ತು 2 ತಿಂಗಳು. ಹೌದು, ಎರಡೆಲ್ಲ ಈಗ ಎಲ್ಲ ಬೇರೆ ಎಲ್ಲ ಶುರುವಾತ ಜನವರಿ ಮೇಲೆ ಮೇ ಒಳಗೆ 5 ತಿಂಗಳು 6-5 ತಿಂಗಳೇ. 6 ದಿವಸ ಇರುತ್ತಲ್ಲ. ಹೌದಾ? ದಿವಸ ಈ ಏಪ್ರಿಲ್ ಮೇಗೆ ಪುರ್ಸೊತ್ತೆ ಇರೋದಿಲ್ಲ. ಮಾರ್ಚಲ್ಲಿ ಏಪ್ರಿಲ್ ಮೇಗೆಲ್ಲ ರಜೆ ಸಿಕ್ಕುತ್ತಲ್ಲ ಮಕ್ಕಳಿಗೆಲ್ಲ. ಹಾಂ, ಬರೋರಿಗೆಲ್ಲ ಬಂದು ಬೆಂಗಳೂರು ಬೊಂಬೈಯಲ್ಲೆಲ್ಲ ಬಂದು 2-3 ತಿಂಗಳು ಪುರ್ಸೊತ್ತಿರೋದು ದಿವಸ. ಮನೆಗಾಗಿ ಕೆಲವು ದಿವಸ ಮನೆಗೆ ಹೋಗ್ಬಿಡ್ಸೋತಲ್ಲ.